ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕ್ರೈಸ್ಟ್ನಲ್ಲಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ 6ರಿಂದ 10ಕ್ಕಾಗಿ ಪತ್ರಿಕೆ 2ರಲ್ಲಿರ್ತಕ್ಕಂಥ ಕನ್ನಡ ಭಾಷೆಗಾಗಿ ನಾನು ಸಿಲೆಬಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕನ್ನಡ ಭಾಷೆ. ಓಕೆ, ಸೊ ಇದು ಲಾಸ್ಟ್ ಇಯರ್ KPSC ಥ್ರೋದಿಂದ ಆಗಿರ್ತಕ್ಕಂಥ ಸಿಲೆಬಸ್ನ ಕಾಪಿ ಇತ್ತು. ಸೊ ಇವಾಗ ಅವರು ಇಂದು ನಾಳೆ ಮೇ ಬಿ 2 ಡೇಸಲ್ಲಿ ಏನು ಮಾಡ್ತಾರೆ, ಸಿಲೆಬಸ್ ಬಿಡ್ತಾರೆ. ಬಟ್ ಸಿಲೆಬಸ್ ಅಂದರೆ ಎಲ್ಲ ಒಂದೇ ಇರ್ತದೆ, ಅದರಲ್ಲೇನು ಭಾಳ ಹೆಚ್ಚು ಕಡಿಮೆನೇ, ಹೆಚ್ಚೇ ವಿಷಯ ಇರ್ಬೋದು, ಕಡಿಮೆ ಅಂತೂ ಆಗ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕನ್ನಡ ಭಾಷೆ ಅಂದರೆ ಅದಕ್ಕೆ ಬುನಾದಿಯಾಗಿರ್ತಕ್ಕಂಥ ಸಾಹಿತ್ಯ, ವ್ಯಾಕರಣ ಕೇಳ್ತಾರೆ. ಅದು ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳು ಅಲ್ಲಿಂದ ಬರೋದಿಲ್ಲ. ಓಕೆ, ಸೊ ಅದಕ್ಕಾಗಿ ವಿಡಿಯೋನ ಕಡೆವರೆಗೂ ನೋಡಿ. ಮತ್ತೆ ಯಾವ ವಿಷಯದ ಸಿಲೆಬಸ್ ಬೇಕು ಅನ್ನೋರು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ಗಳನ್ನ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟೆ ಮಾಡ್ತೀನಿ. ಸೊ ವಿಡಿಯೋಗಳನ್ನು ಹೆಚ್ಚು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕನ್ನಡ ಭಾಷಾ ಶಿಕ್ಷಕರಿಗಾಗಿರ್ತಕ್ಕಂಥ ಪಠ್ಯಕ್ರಮ ಇತ್ತು. ಕ್ರೈಸ್ಟ್ನ ಹಿಂದಿನ ವರ್ಷ KPSCದಿಂದ ನೇಮಕಾತಿ ಮಾಡುವಾಗ ಒಟ್ಟು 3 ಚಾಪ್ಟರ್ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಕೊಟ್ಟಿದ್ದಾರೆ. ಓಕೆ, ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು ಇದೆ, ಕನ್ನಡ ಭಾಷೆ ಮತ್ತು ವ್ಯಾಕರಣ ಇದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬರೋದು ಹಳಗನ್ನಡದ ಉಗಮ ಮತ್ತು ಬೆಳವಣಿಗೆ ಅಂತ ಒಂದು ಪಾಠ ಬರ್ತದೆ. ಆಮೇಲೆ ಮುಖ್ಯವಾಗಿ ಹಳಗನ್ನಡಕ್ಕೆ ನಾವು ಬಂದಾಗ ಕವಿರಾಜ ಮಾರ್ಗ, ಆದಿಕವಿ ಪಂಪ, ಪೊನ್ನ, ರನ್ನ, ಜನ್ನ, ನಾಗವರ್ಮ ಇವರು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವಿಗಳು. ಮುಂದೆ ಶಾಸನಗಳು ಬರ್ತದೆ, ಭಾಷೆಯ ಲಕ್ಷಣಗಳು ಬರ್ತವೆ. ಓಕೆ, ವಿಶೇಷವಾಗಿ ಚಂಪು ಶೈಲಿ, ಜೈನ ಸಾಹಿತ್ಯ, ರಾಜಾಶ್ರಯ ಮತ್ತು ಸಾಹಿತ್ಯದ ಬೆಳವಣಿಗೆ ಅಂತಕ್ಕಂಥ ಪಾಠಗಳನ್ನು ಸಹಿತನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ನೀವು ಏನು ಮಾಡಬೇಕು, ಕವಿ ಕೃತಿಗಳನ್ನು ಸಂಪೂರ್ಣವಾಗಿ ಡೀಟೇಲ್ ಅಪ್ ಟು ಗ್ರ್ಯಾಜುಯೇಷನ್ PG ಕೂಡ ನೀವು ಕನ್ನಡದಲ್ಲಿ ಈ ಒಂದು ಸಿಲೆಬಸನ್ನು ಕವರ್ ಮಾಡಿದರೆ ಗ್ಯಾರಂಟಿಯಾಗಿ ನೀವು ಏನಾಗ್ತದಂದ್ರೆ ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಓದ್ಬೋದು. ಚೆನ್ನಾಗಿ ಸಂಪುಟಗಳಿದ್ದಾವೆ ಕನ್ನಡ ಸಾಹಿತ್ಯ ಚರಿತ್ರೆ, ಇದು ಕನ್ನಡ ಸಾಹಿತ್ಯ ಪರಿಷತ್ತಿನವರ. ಓಕೆ, ಅದನ್ನು ಓದಿದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಬರೋದಿಲ್ಲ. ಒಟ್ಟಾರೆಯಾಗಿ ಕನ್ನಡ ಭಾಷೆ ಇತಿಹಾಸ ಗೊತ್ತಿರಬೇಕು, ಪ್ರಾಚೀನ ಕನ್ನಡ, ಕನ್ನಡದ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಂಪರೆ, ಶಾಸನಗಳು, ಪ್ರಾಚೀನ ಕೃತಿಗಳ ಬಗ್ಗೆ ನಿಮ್ಗೆ ಏನು ಮಾಡಿದ್ದಾರೆ, ಮುಖ್ಯ ಉದ್ದೇಶವಾಗಿ ಇಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಓಕೆನಾ, ಇದು ಇಂಪಾರ್ಟೆಂಟ್ ಇತ್ತು, ನೀವು ಇದನ್ನು ಮಾಡಲೇಬೇಕು. ಇನ್ನು ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಕನ್ಫ್ಯೂಷನ್ ಇದೆ, ಭಾಳ ಸ್ಕೋರಿಂಗ್ ಇದೆ. ಚೆನ್ನಾಗಿ ತಿಳ್ಕೊಂಡ್ರೆ ಖಂಡಿತವಾಗಿ ನೀವು ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸಿನಿಂದ ಅಂಕಗಳನ್ನು ಏನು ಮಾಡ್ತೀರಿ, ಗಳಿಸ್ತೀರಿ. ಸೊ ನಿಮ್ಮ PG ಲೆವೆಲ್ಲು, ಓಕೆ, ಮಾಸ್ಟರ್ ಡಿಗ್ರಿ ಇದೆಲ್ಲ ಅಲ್ಲಿಂದ ನಿಮಗೆ ಬುಕ್ಸ್ ಇದ್ದಾವೆ, ಅವುಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ಎಸ್, ಕನ್ನಡ ಭಾಷೆ ಮತ್ತು ವ್ಯಾಕರಣಕ್ಕೆ ಬರುವ. ಎಸ್, ಭಾಷೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ವಿಶೇಷವಾಗಿ ಹಳಗನ್ನಡದ ಪದಗಳು, ವ್ಯಾಕರಣ ಮತ್ತು ವಾಕ್ಯ ರಚನೆ, ಪ್ರಾಚೀನ ಲಿಪಿಯ ಲಕ್ಷಣಗಳು, ಭಾಷಾ ಪರಿವಾರಗಳು ಅದೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಅಲ್ಲಿ ಬರ್ತದೆ. ಇನ್ನು ವ್ಯಾಕರಣಕ್ಕೆ ಬಂದರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ವರ್ಣಮಾಲೆ ಮೇಲೆ ಪ್ರಶ್ನೆಗಳು ಬರ್ತವೆ. ಓಕೆನಾ, ವರ್ಣಮಾಲೆ. ಆಮೇಲೆ ನೆಕ್ಸ್ಟ್ ವರ್ಣಮಾಲೆ ನೋಡೋದಾದರೆ ಈ ಪದಗಳ ವಿಧಗಳು ಅಂತ ಇದೆ. ಅಲ್ಲಿ ನಾಮಪದ, ಸರ್ವನಾಮ, ಕ್ರಿಯಾಪದ, ಕ್ರಿಯಾವಿಶೇಷಣಗಳು, ಅವ್ಯಯಗಳು, ಇದು ಇಂಪಾರ್ಟೆಂಟು. ಇನ್ನು ಲಿಂಗಗಳಿಗೆ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ, ಪ್ರತಿಯೊಂದರ ನಿಯಮಗಳು, ಉದಾಹರಣೆಗಳ ಬಗ್ಗೆ ಅವುಗಳನ್ನು ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದರೆ ರೂಢಿ ಮಾಡಿಕೊಳ್ಳೇಬೇಕು. ಅದರ ಮೇಲೆ ನಿಮಗೆ ಅಂಕಗಳನ್ನು ಬರೋದು. ವಿಭಕ್ತಿ ಪ್ರತ್ಯಯಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದು ಹಳಗನ್ನಡ ಪ್ರತ್ಯಯ, ಹೊಸಗನ್ನಡ ಪ್ರತ್ಯಯ, ಕಾರಕಾರ್ಥಗಳು. ಓಕೆ, ಅದನ್ನು ಕಾರಕಾರ್ಥ ಅಂತಾರಲ್ಲ, ಅದನ್ನೇ ನೀವು ನೋಡ್ಕೊಡ್ರಿ. ಸಂಧಿ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಭಾಳ ಸಂಧಿದಿಂದ 2-3 ಪ್ರಶ್ನೆಗಳಂತೂ ಭಾಳ ಟ್ವಿಸ್ಟಿಯಾಗಿ ಕೇಳ್ತಾರೆ. ಅದನ್ನು ನೀವು ಲಾಸ್ಟ್ ಇಯರ್ PYQಗಳಲ್ಲಿ, ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ನೀವು ನೋಡಿರ್ಬೋದು. ವಿಶೇಷ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಅವ್ಯಯಿ ಭಾವ ಸಮಾಸಗಳಿದೆ ಇಂಪಾರ್ಟೆಂಟ್. ಇನ್ನು ಕಾಲಕ್ಕೆ ಬರೋಣ. ಕಾಲಗಳಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಈ ಥರದ್ದು ಕೇಸಸ್ ಬರ್ತವೆ. ಯಾವಾಗ ವರ್ತಮಾನ ಕಾಲ ಇದೆ, ಯಾವಾಗ ಭವಿಷ್ಯತ್ ಕಾಲ, ಕಾಲಸೂಚಕ ಪ್ರತ್ಯಯಗಳ ಮೇಲೆ ಪ್ರಶ್ನೆಗಳು. ಇನ್ನು ವಾಕ್ಯದ ವಿಧಗಳು, ಇಟ್ಸ್ ಅ ವೆರಿ ಮೋಸ್ಟ್. ಸಂಯೋಜಿತ, ಮಿಶ್ರ ಮತ್ತು ಸಾಮಾನ್ಯ ವಾಕ್ಯ ಅಂತ ಕರಿತೀರಿ, ಅದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಛಂದಸ್ ಅಂದರೆ ಗೊತ್ತಿದೆ ನಿಮಗೆ, ಛಂದಸ್ ಆಗಿರ್ಬೋದು. ಆಮೇಲೆ ಅಲಂಕಾರಗಳು, ಅದು ಷಟ್ಪದಿ ಆಗಿರ್ಬೋದು, ದ್ವಿಪದಿಗಳಾಗಿರ್ಬೋದು. ಓಕೆ, ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಯಮಾತ, ರಾಜ, ಬಾಣ, ಸಲ್ಗಮ್, ಅಕ್ಷರಗಣಗಳು ಮತ್ತು ಮಾತ್ರಾಗಣಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅಲಂಕಾರ ವಿಶೇಷವಾಗಿ ಉಪಮೆ, ರೂಪಕ, ಅನುಪ್ರಾಸ, ಯಮಕ ಮತ್ತು ಶ್ಲೇಷ, ಇವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ನೋಡಿಕೊಂಡಿದ್ರೆ ಒಳ್ಳೆಯ ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂತಂದರೆ ಗಳಿಸ್ತೀರಿ. ಇಷ್ಟು ನೀವೇನು ಮಾಡಬೇಕಾಗಿತ್ತು, ನೀಟಾಗಿ ನೋಡ್ಕೊಂಡು ಹೋಗಬೇಕು. ಇನ್ನು ಮತ್ತೆ ವ್ಯಾಕರಣದಲ್ಲಿನ ಪಾಠಗಳನ್ನು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನನಗನ್ಸಿತ್ತಂತಂದರೆ ಗಾದೆಗಳು ಮತ್ತು ನುಡಿಗಟ್ಟುಗಳು. ಸೊ ನುಡಿಗಟ್ಟುಗಳ ಅರ್ಥರು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಇದೆ. ಅದನ್ನು ಆಮೇಲೆ ಅಲ್ಲಿ ತತ್ಸಮಗಳು ಬರ್ತವೆ, ತದ್ಭವಗಳು ಬರ್ತವೆ, ದೇಶೀಯ, ಅನ್ಯ ದೇಶೀಯ ಪದಗಳು, ಪಲ್ಲಟಗಳು,
ವಾಕ್ಯ ಪರಿವರ್ತನೆ ಅಂತಾರಲ್ಲ ಕರ್ತರಿ ಕರ್ಮನಿ, ಅದನ್ನು ನೀವೇನು ಮಾಡಿ ಅಂದರೆ ನೋಡ್ಕೊಂಡು ಬನ್ನಿ. ಇನ್ನು ಹಳಗನ್ನಡದಲ್ಲಿ ವಿಶೇಷವಾಗಿ ನೀವು ಶ್ರೀ ವಿಜಯನ ಕವಿರಾಜ ಮಾರ್ಗ, ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಅವ್ರದ್ದು, ಆದಿಕವಿ ಪಂಪನ ಆದಿಕವಿ ಪುರಾಣ ಅದು ಇಂಪಾರ್ಟೆಂಟ್ ಅದ. ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಹರಿಹರನ ಗಿರಿಜಾ ಕಲ್ಯಾಣ, ಲಕ್ಷ್ಮೀಶನ ಜೈಮಿನಿ ಭಾರತ, ಕುಮಾರ ವಾಲ್ಮೀಕಿಯ ತೊರವೆ ರಾಮಾಯಣ, ಓಕೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು, ಓಕೆನಾ. ಇವೆಲ್ಲ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಕುವೆಂಪು ಅವರ ಭಾರತ ಸಿಂಧು ರಶ್ಮಿ, ಕೆ ಶಿವರಾಮ್ ಕಾರಂತವರ ಬೆಟ್ಟದ ಜೀವ. ಸೊ ನೀವೇನು ಮಾಡಿ ಅಂದರೆ ಅಪ್ ಟು ನಿಮ್ಮ PG ಮಾಸ್ಟರ್ ಲೆವೆಲ್ ಡಿಗ್ರಿ ಒಳಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದ್ಕೊಡ್ರಿ, ವ್ಯಾಕರಣವನ್ನು ಚೆನ್ನಾಗಿ ನೋಡ್ಕೊಡ್ರಿ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪುಟಗಳು ಬರ್ತಾವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪುಟ 1, ಸಂಪುಟ 2 ಅಂತ ಬರ್ತಾವಲ್ಲ, ಅದನ್ನು ನೀವೇನು ಮಾಡಿ ಅಂತಂದರೆ ಓದ್ಕೊಂಡ್ರೆ ಒಳ್ಳೆಯ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಕನ್ನಡ ಸಾಹಿತ್ಯದಿಂದ ಬರ್ತವೆ. ಯಾಕಂದರೆ ಈ ಅವಕಾಶ ಒಂದು ಗೋಲ್ಡನ್ ಅವಕಾಶ, ಇಲ್ಲಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಲೇಬೇಡಿ, ಓಕೆ. ಯಾಕಂದರೆ ಈ ಅವಕಾಶವನ್ನು ನೀವು ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಫ್ರೆಂಡ್ಸ್, ಖಂಡಿತವಾಗಿ ನಿಮಗೆ ಮುಂದಿನ ಕಾಲದಲ್ಲಿ ನೇಮಕಾತಿಗಳು ಆಗ್ತಾವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಇದ್ದಿರ್ತಕ್ಕಂಥ ಅವಕಾಶಗಳಲ್ಲಿ ಒಳ್ಳೆಯ ಒಂದು ಅಂಕಗಳನ್ನು ಗಳಿಸಿ ನೀವು ಸ್ಥಾನಗಳನ್ನು ಗಳಿಸಬೇಕು. KA ನೆಗೆಟಿವ್ ಮಾರ್ಕಿಂಗ್ ಅದು, ಓಕೆ. 35% ಎಲಿಜಿಬಿಲಿಟಿ ಮಾರ್ಕ್ಸ್ ತೊಗೊಳ್ಬೇಕು. ಕಡಿಮೆ ಓದಿ ಬಟ್ ಪರ್ಫೆಕ್ಟಾಗಿ ಓದಿ, ನಾನು ಅಷ್ಟೇ ನಿಮಗೆ ಹೇಳ್ತಕ್ಕಂಥದ್ದು, ಬಾಕಿ ಏನು ನಾನು ನಿಮಗೆ ಹೇಳೋದಿಲ್ಲ. ಸೊ ಕಡಿಮೆ ಓದಿ ಬಟ್ ಚೆನ್ನಾಗಿ ಓದಿ, ಓಕೆ. ಇಲ್ಲಿ ಸರಳ ಕನ್ನಡ ವ್ಯಾಕರಣ ಪುಸ್ತಕ ಇದ್ದಾವೆ, ಕನ್ನಡ ವ್ಯಾಕರಣ ದರ್ಪಣ, ಹೊಸಗನ್ನಡ ವ್ಯಾಕರಣ ಅಂತ ಇದೆ, ಓಕೆ. ಆಮೇಲೆ ಈ ವಿಶೇಷವಾಗಿ ನೀವೇನು ಮಾಡಬೇಕು ಅಂದರೆ 6 to 12 ವರೆಗೆ 6ರಿಂದ 12ನೇ ತರಗತಿ ಎಲ್ಲ ಕವಿಗಳಾಗಿರ್ಬೋದು, ಎಲ್ಲ ಲೇಖಕರಾಗಿರ್ಬೋದು, ಎಲ್ಲ ಭಾಷಾಭ್ಯಾಸ ಆಗಿರ್ಬೋದು, ಅದ್ರ ಮೇಲೆ ನಿಮಗೆ ಹಿಡಿತ ಇದ್ದಿದ್ದೆ ಆದರೆ ಖಂಡಿತವಾಗಿ ನೀವೇನು ಮಾಡ್ತೀರಿ ಅಂದರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಯೋಗ್ಯರಾಗ್ತೀರಿ ಅಂತಕ್ಕಂಥದ್ದೇ ನಾವೇನು ಮಾಡ್ಬೋದು ನಿಮಗೆ ಹೇಳ್ಬೋದು, ಓಕೆ. ಇಷ್ಟು ನೀವು ಓದಲೇಬೇಕು. ಓದಿದ್ರೇ ನಿಮಗೆ ಅಂಕಗಳನ್ನು ಏನಾಗ್ತಾವಪ್ಪ ಅಂತಂದರೆ ಬರ್ತಾವೆ. ಸೊ ನೋಡಿ, ಈ ವರ್ಷ ಬೆಸ್ಟ್ ಆಗಿರ್ತಕ್ಕಂಥ ಅಪಾರ್ಚುನಿಟಿ ಅದ. KA ದಂದದ ಭಾಳ ಲಘು ರಿಕ್ರೂಟ್ಮೆಂಟ್ ಮುಗೀತದ. ನೀವು KPSCಗಿಂತನೂ ನಿಮ್ಗೆ ಅನ್ನಿಸ್ತದೆ ಇತ್ತು ಇನ್ನೂ ಭಾಳ ಬರ್ಬೇಕ್ರಿ, ಇಷ್ಟು ಲಘು ಬಂತಲ್ಲ ನಮ್ಮದು ರಿಕ್ರೂಟ್ಮೆಂಟ್ ಅಂತ ನಿಮ್ಗೆ ಅನ್ನಿಸ್ತದ. ಆದರೂ ಗ್ಯಾರಂಟಿ ಸ್ವಲ್ಪ ನಾನು ನಿಮಗೆ ಏನು ಹೇಳೋದಂತಂದರೆ ಬೋಧನಾಶಾಸ್ತ್ರವನ್ನು ನೋಡ್ಕೊಡ್ರಿ. ಯಾಕಂದರೆ ಪೆಡಾಗಾಗಿ ಬಂದರೆ ಬರ್ಬೋದು, ಬಟ್ ಆದರೂ ಓದ್ಕೊಡ್ರಿ. ಹೊಸಗನ್ನಡ ವ್ಯಾಕರಣ ಡಾಕ್ಟರ್ M ಚಿದಾನಂದ ಮೂರ್ತಿ ಅವ್ರದ್ದು, ಕನ್ನಡ ವ್ಯಾಕರಣ ದರ್ಪಣ, ಸರಳ ಕನ್ನಡ ವ್ಯಾಕರಣ, ಅವು 3 ಗ್ರಾಮರಲ್ಲಿ ಮೋಸ್ಟ್ ಫೇವ್ರೇಟ್ ಆಗಿರ್ತಕ್ಕಂಥ ಪುಸ್ತಕಗಳು, ಓಕೆ. ಅದನ್ನು ನೋಡಿಕೊಂಡು ಮತ್ತು ನಾನು ನಿಮಗೆ ರಿವ್ಯೂಗಳನ್ನು ಕೂಡ ಮಾಡ್ತೀನಿ, ಯಾವೆಲ್ಲ ಪುಸ್ತಕಗಳನ್ನು ಓದಿದರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಬರ್ತವೆ ಅಂತ. ಬಟ್ ಇಷ್ಟು ನಾನು ಮೇನ್ ಫೋಕಸ್ ಮಾಡಿರೋದು ಮಾಸ್ಟರ್ ಡಿಗ್ರಿ. ನಿಮ್ಮ PG ಲೆವೆಲ್ ಕನ್ನಡವರೆಗೆ ಅಷ್ಟೂ ಸಾಹಿತ್ಯವನ್ನು ಓದಿ ಹೆಚ್ಚು PYQಗಳನ್ನು ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ, ಓಕೆ. ಬಟ್ ಈ KAಗೆ ಬಂದಾಗ ಸ್ವಲ್ಪ ಉಲ್ಟಾ ಆಗ್ತದೆ. ಯಾಕಂದರೆ ಈ ನಮ್ಮ CAC ಅವರಾಗಿರ್ಬೋದು, ಅವರು ಪರೀಕ್ಷಾ ಪ್ರಾಧಿಕಾರ KPSC ನಡೆಸೋದಕ್ಕಿಂತನೂ ಇವರು ಸ್ವಲ್ಪ ಕ್ವಶನ್ಸ್ ವೇಟೇಜ್ ಹೆಚ್ಚಿದ್ದಾವೆ, ಯಾರ್ದು KA ಅವ್ರದ್ದು. ಆಮೇಲೆ ವಿಶೇಷವಾಗಿ PYQಗಳನ್ನು ಸಾಲ್ವ್ ಮಾಡಿ. ಮಾಸ್ಟರ್ ಲೆವೆಲ್ ಡಿಗ್ರಿವರೆಗೆ ನೀವು PGವರೆಗೆ ನೀವು ಖಂಡಿತವಾಗಿ ಓದಿದರೆ ಒಳ್ಳೆಯ ಅಂಕಗಳು ಬಂದೇ ಬರ್ತವೆ, ಅದರಲ್ಲಿ ಡೋಂಟ್ ವರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ಗುಡ್ ಲಕ್.